ನಮಸ್ಕಾರ ಗೈಸ್, ನಾವು ನಮ್ಮ ಗಾಡಿಗೆ ಪೂಜೆ ಎಲ್ಲ ಮಾಡಿಕೊಂಡು ಸುಮಾರು ಒಂದು 5 ಗಂಟೆಯಲ್ಲಿ ನಾವು ಬೆಂಗಳೂರು ಬಿಟ್ರಿ. ಎಲ್ಲಪ್ಪ ಹೋಗ್ತಿರೋದು ಮಾನ್ಸೂನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂದರೆ ಸಾಗರ ಮತ್ತು ಶಿವಮೊಗ್ಗ ತಾಲೂಕಲ್ಲಿ. ನಾವು ಸಾಗರ ರೀಚ್ ಆಗೋಷ್ಟರಲ್ಲಿ ಸುಮಾರು 3 ಗಂಟೆ ಆಗಿತ್ತು. ಇಲ್ಲೇ ನಮ್ಮ ಲಂಚ್ ಎಲ್ಲ ಮುಗಿಸ್ಕೊಂಡು ನಾವು ಫಸ್ಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ಬಿಟ್ರಿ. ನೀವು ಗಾಡಿನ ಪಾರ್ಕ್ ಮಾಡಿ ಜಸ್ಟ್ ಒಂದು 5 ಮಿನಿಟ್ಸ್ ನಡೆದ್ರೆ ಸಾಕು, ನೀವೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಬರ್ತೀರಾ. ಈ ಪ್ಲೇಸ್ ಹೆಸರೇ ಹೊನ್ನೆಮರಡು ಆ್ಯಂಡ್ ಇಟ್ ಆಲ್ಸೋ ಕಾಲ್ಡ್ ಆಸ್ ಗೋಲ್ಡನ್ ಲೇಕ್ ಅಂತ. ಇಲ್ಲಿ ತುಂಬ ಆಕ್ಟಿವಿಟೀಸ್ ನಡೆಯುತ್ತೆ, ಬಟ್ ನಾವು ಯಾವುದೇ ಸಹ ಮಾಡೋಕ್ಕಾಗಿಲ್ಲ ಬಿಕಾಸ್ ಮಳೆ ಬರ್ತಿತ್ತು. ಆ್ಯಂಡ್ ಫೋಟೋಸ್ ಹಿಡಿಯೋಕ್ಕೆ, ವಿಡಿಯೋಗ್ರಫಿ ಮಾಡೋಕ್ಕಂತೂ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಈ ಪ್ಲೇಸು ಸಾಗರದಿಂದ 35 ಕಿಲೋಮೀಟರ್ ಆಗುತ್ತೆ ಆ್ಯಂಡ್ 12 ಕಿಲೋಮೀಟರ್ಸ್ ಫ್ರಮ್ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಪ್ಲೇಸ್ ಇನ್ ಕರ್ನಾಟಕ. ಆ ಪ್ಲೇಸ್ ಯಾವುದಪ್ಪ ಅಂದರೆ ಆ್ಯಕ್ಚುಲಿ ಸೆಕೆಂಡ್ ಪ್ಲೇಸ್ ಬಂದಿದ್ದೀವಿ, ದಟ್ ಈಸ್ ದ ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್. ಇನ್ನು ಮುಂದೆ ಹೋಗೋಣ ವ್ಯೂ ಪಾಯಿಂಟ್ಗೆ, ಇನ್ನೂ ಸಖತ್ತಾಗಿರುತ್ತೆ. ಜೋಗ್ ಫಾಲ್ಸ್ ನೋಡೋಕ್ಕೆ ಈ ಸೀಸನ್ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. 4 ಫಾಲ್ಸು ತುಂಬಿ ಹರಿತಿತ್ತು. ನಿಮ್ಗೇನಾದರೂ 4 ಫಾಲ್ಸ್ ಹೆಸರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ನಾವು ದಬ್ಬೆ ಅನ್ನೋ ಊರಿಗೋಗಿ ಸ್ಟೇ ಆದ್ರಿ. ಏನಕ್ಕಪ್ಪ ಇಲ್ಲೇ ಸ್ಟೇ ಆದ್ರಿ ಅಂತ ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ಇಷ್ಟೊತ್ತು ನೀವು ಜೊತೆಯಲ್ಲಿದ್ದು